ಈ ಒಂದು ನಾಟಕ ಮೂಕಾಭಿನಯದಿಂದ ಕೂಡಿರೋದ್ರಿಂದ ಸಂಬಂಧಪಟ್ಟಂತಹ ನಾಟಕದ ಪ್ರಮುಖ ಅಂಶಗಳನ್ನ ನಾನು ಹೇಳ್ತಾ ಹೋಗ್ತಾ ಇರ್ತೇನೆ. ಆ ರೀತಿ ನಾಟಕದಲ್ಲಿ ಆ ಪಾತ್ರಧಾರಿಗಳು ಬಂದು ಅಭಿನಯಿಸ್ತಾ ಹೋಗ್ತಾರೆ. ಆ ಅಭಿನಯಿಸ್ತಕ್ಕಂತಹ ನಾಟಕವನ್ನ ನೋಡ್ಲಿಕ್ಕೆ ನಮ್ಮ ತರಗತಿಯ ವಿದ್ಯಾರ್ಥಿಗಳು ಕೆಲವರು ಇಲ್ಲಿ ಕುಳಿತಿದ್ದಾರೆ. ಆಮೇಲೆ ಆ ವಿದ್ಯಾರ್ಥಿಗಳಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಕೇಳಿದಂತಹ ಒಪಿನಿಯನ್ಗೆ ಅವರು ಉತ್ತರವನ್ನು ಹೇಳ್ತಾರೆ. ಸರ್ಕಾರದ ಕಚೇರಿಗಳಲ್ಲಿ ನಡೀತಕ್ಕಂತಹ ಕಾರ್ಯವೈಖರಿಯ ಬಗ್ಗೆ ನಮ್ಮ 4ನೇ ತಂಡವಾದಂತಹ ಸರ್ ಸೈಯದ್ ಅಹಮದ್ ಖಾನ್ ತಂಡ ಈಗ ಮೂಕಾಭಿನಯ ಪ್ರದರ್ಶಿಸ್ತಾ ಇದೆ. ಇಲಾಖಾ ಕಾರ್ಯಗಳಲ್ಲಿ ಅಧಿಕಾರಿಗಳ ಪಾತ್ರ. ಇಲಾಖಾಧಿಕಾರಿ ಸರ್ಕಾರದ ಇಲಾಖಾಧಿಕಾರಿಗಳು 10 ಗಂಟೆಗೆ ಬಂದಿದ್ದಾರೆ. ಈಗ ನಮ್ಮ ಪಿಳಿಗೆರೆ ಗ್ರಾಮದ ಜನ ಸಹಾಯಧನವನ್ನ ಪಡೆಯಲಿಕ್ಕೆ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ತಮ್ಮ ದನಕರುಗಳಿಗೆ ಪಡಿಬೇಕಾದಂತಹ ಸಹಾಯಧನದ ಬಗ್ಗೆ ಅವರು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಅರ್ಜಿಯನ್ನು ಸ್ವೀಕರಿಸಿದ್ದಾರೆ. 1ನೇ ದಿನ ಅರ್ಜಿಯನ್ನು ಸ್ವೀಕರಿಸಾಗಿದೆ. ಹೊರಗಡೆ ಇರ್ತಕ್ಕಂತಹ ಜವಾನರು ಎರಡನೆಯ ದಿನ ಅರ್ಜಿಯಲ್ಲಿ ಬಹಳ ತಪ್ಪುಗಳನ್ನು ಹುಡುಕ್ತಾ ಒಬ್ಬ ಅಭ್ಯರ್ಥಿಯನ್ನ ಬಹಳಷ್ಟು ತಪ್ಪುಗಳನ್ನ ಕಳೆದು ಹೊರಕಳಿಸಿದ್ದಾರೆ. 2 ಜನರಿಗೆ ಸೈನ್ ಮಾಡಿದ್ದಾರೆ. ಕೆಲವು ಋಷಿವತ್ತುಗಳನ್ನ ತೆಗೆದುಕೊಂಡು ಅದೇ ರೀತಿ ನೇರವಾಗಿ ಇಲಾಖಾಧಿಕಾರಿಗಳನ್ನು ಸಂಪರ್ಕಿಸುವಂತೆ ಜವಾನ್ ಹೇಳ್ತಾ ಇದ್ದಾರೆ. ಬರೀ ಅಧಿಕಾರಿಗಳಿಗೆ ಅಷ್ಟೇ ಅಲ್ಲ, ಜವಾನರು ಸಹ ನಮಗೂ ಸ್ವಲ್ಪ ಏನಾದರೂ ಕೊಟ್ಟಿದ್ರೆ ಬಹಳ ಅನುಕೂಲ ಅನ್ನುವ ಮಾತನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಅವರಿಬ್ಬರು ಕೆಲಸ ಆಯ್ತು ಅಂತ ಕಾಣಿಸ್ತದೆ. ಮತ್ತೆ ಮೊದಲನೇ ಅಭ್ಯರ್ಥಿ ತಪ್ಪುಗಳು ಸರಿಪಡಿಸಲಿಲ್ಲ ಅಂತ ಹೇಳಿ ಎನ್ಕ್ವೈರಿ ರಿಪೋರ್ಟ್ ನೋಡಿ ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ಅರ್ಜಿಯನ್ನ ತಿರಸ್ಕರಿಸಿ ಅವರಿಗೆ ಬೇರೆ ದಾಖಲೆಗಳನ್ನು ತರುವಂತೆ ಹೇಳಿ ಕಳಿಸಿದ್ದಾರೆ. ಬೇಸರಿಸಿದಂತಹ ಅಭ್ಯರ್ಥಿ ಲೋಕಾಯುಕ್ತ ಕಚೇರಿ ಎಡಿಜಿಪಿ ಭೀಮಣ್ಣ ಖಂಡ್ರೆ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ ಕುಲ್ದೀಪ್ ಖೋ ನಂಬರ್ ಅನ್ನು ಎಂಟ್ರಿ ಮಾಡ್ತಾ ಇದ್ದಾರೆ. ಬೋರ್ಡ್ ಅನ್ನು ಹಚ್ತಾ ಇದ್ದಾರೆ. ಎಂಟ್ರಿ ಮಾಡ್ತಾ ಇದ್ದಾರೆ. ನಂಬರ್ ಅನ್ನ ಕೊಡ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗೆ ದುಡ್ಡನ್ನು ಕೊಟ್ಟಿದ್ದಾರೆ. ಮತ್ತೆ ಇಲಾಖೆಗೆ ಬಂದಿದ್ದಾನೆ ಅವನು. ನೇರವಾಗಿ ಅಧಿಕಾರಿಯನ್ನ ಭೇಟಿ ಮಾಡ್ತಾ ಇದ್ದಾನೆ. ಅಧಿಕಾರಿಗೆ
ರುಸುವತ್ತಿನ ಹಣವನ್ನ ಕೊಡ್ತಾ ಇದ್ದಾನೆ, ಪಡಿತಾ ಇದ್ದಾರೆ. ಪಡಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಕ್ಷಣ ಬಂದು ಕೈಯನ್ನ ಹಿಡಿದಿರ್ತಕ್ಕಂಥ ಕುಲ್ದೀಪ್ ಕೌರ್ ಅವರು ಎಬ್ಬಿಸಿದ್ದಾರೆ. 2 ಜನ ಪಿಸಿಗಳು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಲೋಕಾಯುಕ್ತರು ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಭ್ರಷ್ಟಾಚಾರ ದೇಶದಲ್ಲಿ ಇಷ್ಟೊಂದು ತಾಂಡವವಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ 4ನೇ ತಂಡದ ಸದಸ್ಯರು ಸಣ್ಣ ಪ್ರಯತ್ನವನ್ನ ನಿಮ್ಮ ಮುಂದೆ ಮಾಡಿ ತೋರಿಸಿದ್ದಾರೆ. ನೀವು ಸಹಕಾರ ಕೊಟ್ಟಂತಹ ಎಲ್ಲರಿಗೂ